ಬೆಳಗ್ಗೆ ಎದ್ದು ಸುಪ್ರಭಾತ ಕೇಳ್ತೀವೋ ಇಲ್ವೋ ಮನೆ ಯಜಮಾನಿನ ಎಲ್ಲಾರು ಕೇಳೋ ಪ್ರಶ್ನೆ ಏನ್ ಅಡ್ಗೆ ಅಂತ. ಅವ್ರ ಫೇವ್ರೆಟ್ ಅಡ್ಗೆ ಇದ್ರೆ ಮುಖ ಅರಳೋಗುತ್ತೆ, ಫೇವ್ರೆಟ್ ಇಲ್ಲ ಅಂದ್ರೆ ಹಂಗೆ ಮುಖ ಬಾಡೋಗುತ್ತೆ. ಆವಾಗ ಅಡ್ಗೆ ಮಾಡಿರೋರು ತಿಂದ್ರೆ ತಿನ್ನಿ ಇಲ್ಲ ಹೋಗಿ ಅಂತ ಒಂದ್ ಆವಾಜ್ ಹಾಕ್ತಾರೆ. ಸುಮ್ನೆ ಬಾಯಿ ಮುಚ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನಾನು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಅಡ್ಗೆ ಎಲ್ಲ ಮಾಡ್ತೀನಿ, ಜೊತೆಗೆ ಆಫ್ರಿಕನ್ ಅಮೆರಿಕನ್ ಅಂತ ಎಲ್ಲ ಟ್ರೈಯೂ ಮಾಡ್ತಿರ್ತೀನಿ. ಇವತ್ತು ಪಕ್ಕಾ ಸೌತ್ ಇಂಡಿಯನ್ ಅಡ್ಗೆ ತಿನ್ನೋ ಅಂತ ಮನ್ಸಿತ್ತು. ಆದ್ರೆ ನಮ್ಮನೆಯ ಪ್ರೋಟೀನ್ ಪಾಪಣ್ಣ ಇದ್ದಾನಲ್ಲ ನನ್ನ ಮಗ, ಅವನಿಗೆ ಪ್ರೋಟೀನ್ ಬೇಕು ಅಂದ್ಬಿಟ್ಟು ಎಗ್ ಫ್ರೈಡ್ ರೈಸ್ ಆಮೇಲೆ ಚಿಕನ್ ಗ್ರಿಲ್ ಮಾಡ್ಕೊಟ್ಟಿದ್ದಾಯ್ತು. ಪಾಪ ಚಿಕನ್ ನ ಅವನೇ ರಾತ್ರಿ ಮ್ಯಾರಿನೇಟ್ ಮಾಡಿಟ್ಟಿದ್ದ, ಅದಕ್ಕೆ ಒಂಥರ ನೀರಾಗಿತ್ತು. ಗ್ರಿಲ್ ಮಾಡೋ ಬದಲು ಸಾಟ್ ಮಾಡಿ ಕೊಟ್ಟಿದ್ದಾಯ್ತು. ಯಾರೋ ಕಮೆಂಟ್ ಮಾಡಿದ್ರು, ಏನ್ ಯಾವಾಗ್ಲೂ ಕಿಚನ್ ಗಲೀಜಾಗೆ ಇಟ್ಕೊಂಡಿರ್ತೀರಾ ಅಂತ. ಗಲೀಜಾಗೆ ಇರುತ್ತೆ, ಅಡ್ಗೆ ಮಾಡ್ಬೇಕಾದ್ರೆ ಗಲೀಜಾಗಿಲ್ದೆ ಇನ್ನೇನ್ ಕ್ಲೀನ್ ಆಗಿರಕ್ ಹೆಂಗ್ ಸಾಧ್ಯ ಅಲ್ವಾ? ಸಬರ್ ಕರೋ ಅಂತ ಒಂದು ವಿಡಿಯೋ ಇದೆಯಲ್ಲ, ಅದನ್ನ ಮಧ್ಯದಲ್ಲಿ ಇನ್ಸರ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಚಕ ಅಂತ ಅಡ್ಗೆ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಸಿಂಕ್ಗೆ ತುಂಬಿಸ್ಬಿಡ್ತೀನಿ. ಅಷ್ಟಕ್ಕೂ ಏನ್ ಅಡ್ಗೆ ಅಂದ್ರೆ ಬೆಳಗ್ಗೆ ಇದೊಂದು ಜಿಂಜರ್ ಆಮ್ಲ ಲೆಮನ್ ಎಲ್ಲ ಮಾಡಿರೋ ಒಂದು ವಾಟರ್ ಕುಡಿತೀನಿ. ಅದಾದ್ಮೇಲೆ ತಿಂಡಿಗೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ, ಅದೇ ಬ್ಯಾಂಬಿನೋ ಶಾವ್ಗೆ ಬರುತ್ತಲ್ಲ ಅದ್ರದ್ದು ಉಪ್ಪಿಟ್ಟು. ಮಧ್ಯಾಹ್ನಕ್ಕೆ ಹುಳ್ಳಿಕಾಳು ಸಾರು, ಹುಳ್ಳಿಕಾಳು ಪಲ್ಯ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಎಗ್ ಫ್ರೈಡ್ ರೈಸ್ ಮತ್ತೆ ಚಿಕನ್ ಗ್ರಿಲ್. ಜೊತೆಗೆ ಗ್ಯಾಸ್ ಹೆಂಗು ಖಾಲಿ ಇತ್ತಲ್ಲ ಅಂತ ಪನ್ನೀರ್ ಮಾಡಕ್ ಕೂಡ ಇಟ್ಟಿದ್ದೆ. ಪನ್ನೀರು ಒಂದ್ ಕಡೆ ಆಯ್ತು, ಅದ್ರ ವೇ ವಾಟರ್ ಕೂಡ ಎತ್ತಿಟ್ಟಾಯ್ತು. ಅದ್ರಲ್ಲಿ ಚಪಾತಿ ಕಲ್ಸ್ಕೋಬೇಕಷ್ಟೇ. ಇಷ್ಟೆಲ್ಲ ಆಗೋದ್ಮೇಲೆ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ಸಿಂಕ್ ಹಾಕ್ಬಿಡ್ತೀನಿ. ಮತ್ತೆ ಟೀ ಇಡೋಣ ಅಂತ ಹೋದ್ರೆ ಮತ್ತೆ ಟೀ ಚೆಲ್ಬಿಟ್ಟು ಮತ್ತೆ ಗಲೀಜ್ ಮಾಡ್ತೀನಿ. ಹಿಂಗಾದ್ರೆ ಯಾವಾಗ ನನ್ನ ಕಿಚನ್ ಕ್ಲೀನ್ ಆಗಿರಕ್ ಸಾಧ್ಯ, ನೀವೇ ಹೇಳಿ?